ರೈತರಿಗೆ ತುಂಬ ಅನುಕೂಲ ಆಗಿದೆ. ಈಗ ಬೆಳಗ್ಗೆಯಿಂದ ಸಂಜೆ ತನಕ ಮಾಡಬೇಕಾಗಿತ್ತು, ಇವಾಗ ಬೇಗ ಒಂದು 20 ನಿಮಿಷದಲ್ಲಿ 3 ಎಕರೆ ಸ್ಪ್ರೇ ಮಾಡ್ಕೋಬೋದು ನೀರು. ಅದರಲ್ಲಿ ಮೆಡಿಸನ್ ಎಲ್ಲ ಸೇರಿಸ್ಕೊಂಡ್ರೆ ನಾವು 9 ಲೀಟ್ರ್ ನೀರು ಅಂದರೆ 1 ಲೀಟ್ರ್ ಮೆಡಿಸನ್ ಸೇರಿಸ್ಕೊಂಡ್ರು 10 ಲೀಟ್ರ್ ನೀರಲ್ಲಿ ಸ್ಪ್ರೇ ಮಾಡ್ಕೋಬೋದು. 10 ಲೀಟ್ರ್ ನೀರು ಅಂತ ಅಂದರೆ ಈಗ 1.25 ಎಕರೆ ಹೊಡೆಯುತ್ತೆ 10 ಲೀಟ್ರಿಗೆ. ಅಲ್ಲಿಗೆ ನಾವು 20 ನಿಮಿಷದಲ್ಲಿ 3 ಎಕರೆ ಕವರ್ ಮಾಡ್ಬೋದು. ಬ್ಯಾಟ್ರಿ ಚೇಂಜ್ ಮಾಡ್ಕೋಬೋದು. ಅಂದರೆ ಟೈಮ್ ಸೇವ್ ಆಗುತ್ತೆ. ಮತ್ತು ಇವಾಗ ಬೆಳಗ್ಗೆಯಿಂದ ಸಂಜೆ ತನಕ ಹೊಡಿಬೇಕಾಗಿತ್ತಲ್ವಾ, 20 ನಿಮಿಷದಲ್ಲೂ ಹೊಡ್ಕೋಬೋದು. ಇದು ಮೇಯ್ನು ಭತ್ತಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡ್ಬೋದು. ಯಾಕೆಂದರೆ ಭತ್ತ ಒಂದು ಪಕ್ಕ ಒಂದು ಚೆನ್ನಾಗಿ ಇರುತ್ತೆ, ಅಬ್ಸ್ಟಕಲ್ಸ್ ಏನೂ ಇರಲ್ಲ. ಭತ್ತಕ್ಕೆ ನೀಟಾಗಿ ಹೊಡ್ಕೋಬೋದು. ರಾಗಿ ಹೊಡಿಬೋದು, ಬಾಳೆ, ಟೊಮೆಟೊ, ವೆಜಿಟೇಬಲ್ಸ್ ಹೊಡಿಬೋದು. ಟೊಮೆಟೊ, ಬ್ರಿಂಜಾಲು, ಕ್ಯಾಬೇಜು, ಭತ್ತ, ಎಸ್ಪೆಷಲಿ ಭತ್ತ ಚೆನ್ನಾಗಿ ಹೊಡಿಬೋದು. ರಾಗಿ ಹೊಡಿಬೋದು, ಜೋಳ, ಆಲ್ ಕ್ರಾಪ್ಸ್ಗೂ ಸ್ಪ್ರೇ ಮಾಡ್ಬೋದು. ಮ್ಯಾಂಗೋಗೂ ಸ್ಪ್ರೇ ಮಾಡ್ಬೋದು. ಮಾಡ್ತಾ ಮ್ಯಾಂಗೋಗೂ ಸ್ಪ್ರೇ ಮಾಡ್ಬೋದು. ಮ್ಯಾಂಗೋ